ಎಲ್ಲರೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಾಮ್ ಹೆಗಡೆ, ವೇದ ವೆಲ್ನೆಸ್ ಸೆಂಟರ್, ನಿಸರ್ಗ ಮನೆ, ಶಿರಸಿ. ಆಹಾ ಆರೋಗ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆಧಾರದ ಸ್ವಾಗತ. ಆತ್ಮೀಯರೇ, ಸೋರಿಯಾಸಿಸ್, ಚರ್ಮದ ಮೇಲಾಗುವಂಥ ಸೋರಿಯಾಸಿಸ್ ತುಂಬ ಬಂದಿದೆ. ಇವತ್ತು ಅನೇಕ ಜನರಲ್ಲಿ ಕಂಡುಬರ್ತಾ ಇದೆ. ಹಾಗಾದರೆ ಈ ಸೋರಿಯಾಸಿಸ್ಗೆ ಎಷ್ಟೇ ಸ್ಟೀರಾಯ್ಡ್ ಆಯಿಂಟ್ಮೆಂಟ್ ಹಚ್ಚೋದು, ಎಷ್ಟೇ ಮಾತ್ರೆಗಳನ್ನು ತೆಗೆದುಕೊಂಡ್ರೂ ಕೂಡ ಅದು ಕಡಿಮೆ ಆಗೋದಿಲ್ಲ. ತಾತ್ಕಾಲಿಕವಾಗಿ ಕಡಿಮೆ ಆಗುತ್ತೆ, ಮತ್ತೆ ಬರ್ತಾನೇ ಇರುತ್ತೆ. ಹಾಗಾದರೆ ಆಧುನಿಕ ವೈದ್ಯ ವಿಜ್ಞಾನದಲ್ಲಿ ಇದಕ್ಕೆ ಸಂಪೂರ್ಣವಾದ ಪರಿಹಾರವೇ ಇಲ್ಲ ಅನ್ನುವಂಥ ಪರಿಸ್ಥಿತಿ ಬಂದಿದೆ. ಹಾಗಾದರೆ ಸೋರಿಯಾಸಿಸ್ಗೆ ಕಾರಣ ಏನು ಅಂಥೇಳಿ ನಾವು ಹುಡುಕಿದ್ರೆ ಗೊತ್ತಾಗುತ್ತೆ. ನಮ್ಮ ಕರುಳೇ ಅದಕ್ಕೆ ಕಾರಣ. ಕರುಳಿನಲ್ಲಿರುವಂತಹ ಕೆಟ್ಟ ಬ್ಯಾಕ್ಟೀರಿಯಾಗಳು ಮುಖ್ಯವಾದ ಕಾರಣ. ಸಿಬೋ, ಸ್ಮಾಲ್ ಇಂಟೆಸ್ಟೈನಲ್ ಬ್ಯಾಕ್ಟೀರಿಯಲ್ ಓವರ್ ಗ್ರೋತ್, ಅಂದರೆ ದೊಡ್ಡ ಕರುಳಿನಲ್ಲಿರುವಂತಹ ಬ್ಯಾಕ್ಟೀರಿಯಾಗಳು ಶಿಫ್ಟ್ ಆಗಿ ಸಣ್ಣ ಕರುಳಿಗೆ ಬಂದು ಅಲ್ಲಿ ತನ್ನ ಮನೆಯನ್ನು ಮಾಡಿಕೊಂಡು ಕೋಟಿ 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 ಬ್ಯಾಕ್ಟೀರಿಯಾ ಇರುತ್ತೆ. ಈ ಸ್ಮಾಲ್ ಇಂಟೆಸ್ಟೈನಲ್ ಬ್ಯಾಕ್ಟೀರಿಯಲ್ ಓವರ್ ಗ್ರೋತಿಂದಾಗಿ, ಸಿಬೋಯಿಂದಾಗಿ ಮುಖ್ಯವಾಗಿ ಈ ಸೋರಿಯಾಸಿಸ್ಗೆ ಒಂದು ಮುಖ್ಯವಾದಂಥ ಒಂದು ಕಾರಣ. ಹಾಗಾದರೆ ಸೋರಿಯಾಸಿಸನ್ನು ಕಡಿಮೆ ಮಾಡಲಿಕ್ಕೆ ನಾವು ಪ್ರೋಬಯೋಟಿಕ್ ಆಹಾರ, ಈ ಆಹಾರವನ್ನು ಜಾಸ್ತಿ ಸೇವಿಸೋದ್ರಿಂದಾಗಿ ತುಂಬ ಅನುಕೂಲ ಆಗುತ್ತೆ. ತೈಲವನ್ನು ಹಚ್ಚೋದು ಎಲ್ಲ ಓಕೆ, ಹೊರಗಡೆ ಟ್ರೀಟ್ಮೆಂಟ್ಗಳು ಓಕೆ. ಆದರೆ ಇಲ್ಲಿ ನಾವು ರೂಟ್ ಕಾಸ್, ಫಂಕ್ಷನಲ್ ಮೆಡಿಸಿನ್ ಅಂತ ನಾವು ಅದಕ್ಕೆ ಹೇಳ್ತೇವೆ. ಅಂದರೆ ರೂಟ್ ಕಾಸ್ ಅಂದರೆ ಅದು ಬೇರು ಸಹಿತ, ಅಂದರೆ ರೋಗದ ಬೇರಿಗೆ, ರೋಗದ ಮೂಲಕ್ಕೆ ಚಿಕಿತ್ಸೆ ಕೊಡುವಂಥದ್ದೇ ಫಂಕ್ಷನಲ್ ಮೆಡಿಸಿನ್. ಸೊ ಈ ಒಂದು ಉಪಾಯವನ್ನು ನಾವು ಇಲ್ಲಿ ಪ್ರಯೋಗಿಸಬೇಕಾಗತ್ತೆ. ಸೊ ಒಳ್ಳೆ ಬ್ಯಾಕ್ಟೀರಿಯಾಗಳನ್ನು ಜಾಸ್ತಿ ಮಾಡಲಿಕ್ಕೆ ಸರಳವಾದ ಉಪಾಯಗಳು ಏನಂದರೆ, ಒಂದು, ಕೆಲವು ಗಟ್ ಬಯೋಟಿಕ್ ಕಷಾಯ ಅಂತ ನಮ್ಮ ಹತ್ರ ಇದೆ. ಅದು ಏನು ಮಾಡುತ್ತೆ, ಕೆಟ್ಟ ಬ್ಯಾಕ್ಟೀರಿಯಾವನ್ನು ಕೊಲ್ಲುತ್ತೆ. ಕೆಲವು ಔಷಧಿಗಳ, ಆಯುರ್ವೇದಿಕ್ ಔಷಧಿಗಳ ಮೂಲಕ ಕಷಾಯವನ್ನು ಮಾಡಿ ಕೆಟ್ಟ ಬ್ಯಾಕ್ಟೀರಿಯಾವನ್ನು ಕೊಲ್ಲಬೇಕು. ಅದ್ರ ಜೊತೆಯಲ್ಲಿ ಅಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗಳನ್ನು ಸೇರಿಸಬೇಕು. ಹಾಗಾದರೆ ಒಳ್ಳೆ ಬ್ಯಾಕ್ಟೀರಿಯಾ ಬರಲಿಕ್ಕೆ ನಾವು ಏನು ಮಾಡಬೇಕು? ಮಜ್ಜಿಗೆ ಬಹಳ ಒಳ್ಳೆಯದು. ಸೊ ಮಜ್ಜಿಗೆಯನ್ನು ನಾವು ಜಾಸ್ತಿ ಕುಡಿಯೋದ್ರಿಂದಾಗಿ ನಮಗೆ ಒಳ್ಳೆ ಬ್ಯಾಕ್ಟೀರಿಯಾ ಸಿಗುತ್ತೆ. ಮಜ್ಜಿಗೆ, ಮೊಸರು ಎರಡರಲ್ಲೂ ಕೂಡ ಒಳ್ಳೆ ಬ್ಯಾಕ್ಟೀರಿಯಾ ಇದೆ. ಇದ್ರ ಜೊತೆಯಲ್ಲಿ ರಾತ್ರಿ ನಾವು ಮಲಗುವಾಗ ಒಂದಿಷ್ಟು ಅಕ್ಕಿಯನ್ನು ಬೇಯಿಸಿ ಅನ್ನವನ್ನು ಮಾಡಬೇಕು. ಅದು ಕೋಲ್ಡ್ ಆಗಬೇಕು. ಅಕ್ಕಿ, ಅದರದ್ದು ಆ ಬೇಯಿಸಿದಂಥ ನೀರು ಹಾಗೇ ಇರಬೇಕು. ಅದನ್ನು ಮತ್ತು ಸ್ವಲ್ಪ ನೀರು ಹಾಕಿ ಮುಚ್ಚಿಡಬೇಕು. ಬೆಳಗ್ಗೆ ನೀವು ಆ ರೈಸನ್ನು ತಿನ್ನಬೇಕು ಅಂತಿಲ್ಲ, ಆ ಗಂಜಿ ಏನಿರುತ್ತಲ್ಲ ಆ ತಿಳಿಯನ್ನು ತಗೊಳ್ಬೇಕು. ರಾತ್ರಿ ಮಲಗುವ ನೀವು ಪ್ರೋಬಯೋಟಿಕ್ ಕ್ಯಾಪ್ಸೂಲನ್ನು ಓಪನ್ ಮಾಡಿ ಆ ಗಂಜಿಯಲ್ಲಿ ಹಾಕಿಟ್ರೆ ಇನ್ನೂ ಒಳ್ಳೆಯದು. ಬ್ಯಾಕ್ಟೀರಿಯಾಗಳು ಡೆವಲಪ್ಮೆಂಟ್ ಆಗುತ್ತೆ. ಮರುದಿವಸ ಅದು ಎಷ್ಟೋ ಕೋಟಿ ಕೋಟಿ ಸಂಖ್ಯೆಯಲ್ಲಿ ನಮಗೆ ಸಿಗುತ್ತೆ. ಸೊ ಹೀಗೆ ಮಾಡೋದ್ರಿಂದಾಗಿ ಫರ್ಮೆಂಟೆಡ್ ಗಂಜಿ, ಫರ್ಮೆಂಟೆಡ್ ಫುಡ್ಡಲ್ಲಿ ಗುಡ್ ಬ್ಯಾಕ್ಟೀರಿಯಾ ಸಿಗುತ್ತೆ. ಓವರ್ನೈಟ್ ಈ ಥರ ಮಾಡೋದ್ರಿಂದಾಗಿ ಖಂಡಿತವಾಗಿ ಸೋರಿಯಾಸಿಸ್ ಮೂಲದಿಂದ ಕಡಿಮೆ ಆಗಲಿಕ್ಕೆ ಸಹಾಯ ಆಗುತ್ತೆ. 10 ದಿನಗಳ ಕಾಲ ಸರಳವಾದಂತಹ ಆಯುರ್ವೇದ ಹಾಗೂ ಪ್ರಕೃತಿ ಚಿಕಿತ್ಸೆಯನ್ನು ನೀವು ಪಡೆದುಕೊಂಡಾಗ, ಜೊತೆಯಲ್ಲಿ ಈ ಫಂಕ್ಷನಲ್ ಮೆಡಿಸಿನ್ನ ಪ್ರೋಬಯೋಟಿಕ್ಗಳನ್ನು ತೆಗೆದುಕೊಂಡಾಗ ಖಂಡಿತವಾಗಿ ಸೋರಿಯಾಸಿಸ್, ಕಷ್ಟಕರವಾದಂಥ ಕಡಿಮೆ ಆಗದಂಥ ಸೋರಿಯಾಸಿಸ್ಗೆ ಗುಡ್ ಬೈ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ಒಂದು ಉಪಾಯಗಳನ್ನು ಪ್ರಯತ್ನ ಮಾಡಿ 10 ದಿನಗಳ ಕಾಲ ಖಂಡಿತವಾಗಿ ನೀವು ಪ್ರಕೃತಿ ಚಿಕಿತ್ಸೆ ಹಾಗೂ ಆಯುರ್ವೇದ ಚಿಕಿತ್ಸೆಯನ್ನು ಜಂಟಿಯಾಗಿ ತೆಗೆದುಕೊಂಡು, ಫಂಕ್ಷನಲ್ ಮೆಡಿಸಿನಿನ ಈ ಒಂದು ಪ್ರೋಬಯೋಟಿಕ್ಗಳನ್ನು ತೆಗೆದುಕೊಂಡು ನಿಮ್ಮ ಕರುಳನ್ನು ಶುದ್ಧ ಮಾಡಿಕೊಂಡು ಮೂಲ ಕಾರಣಕ್ಕೆ ಚಿಕಿತ್ಸೆ ನೀಡಿ ಸೋರಿಯಾಸಿಸ್ಗೆ ಗುಡ್ ಬೈ ಹೇಳಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ, ಸೋರಿಯಾಸಿಸ್ ಆದಂಥವ್ರು ಅನೇಕರು ತುಂಬ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ಇದು ಏನಪ್ಪ, ಇದು ಇಡೀ ದೇಹಕ್ಕೆ ಬಂದುಬಿಟ್ಟಿದೆ, ಕಡಿಮೆ ಆಗ್ತಾನೇ ಇಲ್ಲ ಅಂತ. ಸೊ ವರಿ ಮಾಡಬೇಡಿ, ಖಂಡಿತವಾಗಿ ಅದಕ್ಕೆ ಉತ್ತರವನ್ನು ನಾವು ಕೊಡಲಿಕ್ಕೆ ಸಿದ್ಧರಿದ್ದೇವೆ. ಉತ್ತಮವಾದ ಚಿಕಿತ್ಸೆಯನ್ನು ಕೊಟ್ಟು ಅದನ್ನು ಕಡಿಮೆ ಮಾಡೋಣ ಅನ್ನುವಂಥ ಧೈರ್ಯವಾದ ಮಾತುಗಳನ್ನು ಹೇಳ್ತಾ ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.